ಎಲ್ಲರಿಗೂ ನಮಸ್ಕಾರ. ಚಳಿಗಾಲ ಬಂತು ಅಂದರೆ ಸಾಕು, ಬಹುತೇಕ ಜನರಿಗೆ ಕೆಮ್ಮು, ಕಫ, ತಲೆನೋವು, ಗಂಟಲು ನೋವು ಹೀಗೆ ಸಾವಿರಾರು ಸಮಸ್ಯೆಗಳು ಚಿಕ್ಕದಾಗಿದ್ದರೂ ಕೂಡ ತುಂಬ ಕಿರಿಕಿರಿಯನ್ನು ಉಂಟು ಮಾಡೋದಕ್ಕೆ ಜೊತೆಲೇ ಬಂದ್ಬಿಟ್ಟಿರುತ್ತೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಿರೋದು ಮನೆಯಲ್ಲೇ ಸುಲಭವಾಗಿ ಸಿಗುವ ಒಂದು ಅದ್ಭುತ ಔಷಧಿಯಾಗಿರೋ ಲವಂಗದ ಪ್ರಯೋಜನ ಬಗ್ಗೆ. ಹೌದು, ಇದೆಲ್ಲರಿಗೂ ಅದು ರಾಮಬಾಣ ಅಂತಲೇ ಹೇಳ್ಬೋದು. ಚಳಿಯಿಂದ ಅಥವಾ ಧೂಳಿನಿಂದ ಬಂದಿರೋ ಕೆಮ್ಮಿಗೆ ಲವಂಗ ತುಂಬಾ ಒಳ್ಳೆ ಪರಿಹಾರ. ಕೆಮ್ಮು ಬಂದಾಗ ಲವಂಗವನ್ನು ತೆಗೆದುಕೊಂಡು ಅದನ್ನು ಎರಡು ಹಲ್ಲುಗಳ ನಡುವೆ ಅಂದರೆ ಮೇಲಿನ ಹಲ್ಲು ಮತ್ತು ಕೆಳಗಿನ ದವಡೆಯ ಮಧ್ಯದಲ್ಲಿ ಇಟ್ಟು ಅದನ್ನು ಒತ್ತಿ ನಿಧಾನವಾಗಿ ಅದರ ರಸವನ್ನು ಕುಡಿತಾ ಬಂದರೆ ಗಂಟಲಿನ ಉರಿ, ಕೆಮ್ಮಿನ ತೊಂದರೆಗಳು ಕೂಡ ಆದಷ್ಟು ಬೇಗ ಕಡಿಮೆಯಾಗುತ್ತೆ. ಲವಂಗದಲ್ಲಿರೋ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳು ಗಂಟಲಿನ ಶೀತ, ಕಫ ಮತ್ತು ಚಳಿಯಿಂದ ಬರುವ ಸೋಂಕನ್ನು ನಿವಾರಿಸುತ್ತೆ. ಈ ಪ್ರಯತ್ನ ಕೂಡ ನಾನು ಮಾಡಿ ಫಲಕಾರಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಬೇರೊಂದು ವಿಧಾನ ಕೂಡ ಇದೆ. 2 ಲವಂಗವನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ಬಿಸಿ ಬಿಸಿಯಾಗಿ ಕುಡಿದ್ರೆ ಶ್ವಾಸಕೋಶದ ಶುದ್ಧೀಕರಣವಾಗುತ್ತೆ ಮತ್ತು ಕಫ ಕೂಡ ಹಾಗೆ ತಗ್ಗಿ ಹೋಗುತ್ತೆ. ಹೀಗೆ ಸ್ನೇಹಿತರೆ, ಲವಂಗ ಕೇವಲ ಅಡುಗೆ ಮಸಾಲೆ ಅಲ್ಲ, ಅದು ಒಂದು ಸಣ್ಣ ಆಯುರ್ವೇದ ಔಷಧಿ ಅಂತಲೇ ಹೇಳ್ಬೋದು. ನಿತ್ಯ ಬಳಕೆಯಲ್ಲಿ ಇದನ್ನು ಸೇರಿಸ್ಕೊಂಡ್ರೆ ಚಳಿಗಾಲದ ತೊಂದರೆಗಳೆಲ್ಲ ದೂರವಾಗಿ ನಿವಾರಣೆಯಾಗ್ತಾ ಹೋಗುತ್ತೆ. ಚಳಿಗಾಲದ ಕೆಮ್ಮಿಗೆ ಲವಂಗನೇ ನೈಸರ್ಗಿಕ ಪರಿಹಾರ. ಹೆಚ್ಚಿನ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.